ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಏವನ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ಅನೈತಿಕ ಸಂಬಂಧ ಅನ್ನುವಂಥದ್ದು ಎಷ್ಟೋ ಕುಟುಂಬಗಳನ್ನು ಸರ್ವನಾಶ ಮಾಡಿದೆ. ಈಗಲೂ ಸಹ ಎಷ್ಟೋ ಕುಟುಂಬಗಳನ್ನು ಸರ್ವನಾಶ ಮಾಡ್ತಾ ಇದೆ. ಆದರೂ ಸಹ ನಮ್ಮ ಜನಗಳು ಬುದ್ಧಿಯನ್ನು ಕಲಿತಾ ಇಲ್ಲ. ಈ ಅನೈತಿಕ ಸಂಬಂಧದಿಂದಾಗಿ ಏನಾಗ್ತಾ ಇದೆ ಪ್ರಪಂಚದಲ್ಲಿ ಅನ್ನುವಂಥದ್ದನ್ನು ನಾವು ಪ್ರತಿನಿತ್ಯ ಈ ಸೋಷಿಯಲ್ ಮೀಡಿಯಾ ಮುಖಾಂತರ, ಈ ಮಾಧ್ಯಮಗಳ ಮುಖಾಂತರ ನೋಡ್ತಾನೆ ಇರ್ತೀವಿ. ಆದರೂ ಕೂಡ ಈ ಮನುಷ್ಯರಿಗೆ ಬುದ್ಧಿ ಮಾತ್ರ ಬರ್ತಾ ಇಲ್ಲ. ಈಗ ಮೊನ್ನೆ ಕೂಡ ಶಿವಮೊಗ್ಗದಲ್ಲಿ ಅಂಥದ್ದೇ ಒಂದು ಘಟನೆ ಆಗಿತ್ತು. ಸಹೋದರ ಮತ್ತು ಪತ್ನಿ ಅನೈತಿಕ ಸಂಬಂಧವನ್ನು ಹೊಂದಿ ಪತಿಯನ್ನೇ ಕೊಲೆ ಮಾಡಿರುವಂಥ ಒಂದು ಘಟನೆ ಕೂಡ ಶಿವಮೊಗ್ಗದಲ್ಲಿ ಮೊನ್ನೆ ಕೂಡ ಆಗಿತ್ತು. ಅದ್ರ ಬಗ್ಗೆನೂ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತು. ಈ ರೀತಿ ಸಾಕಷ್ಟು ಕಡೆ ಈ ರೀತಿಯ ಒಂದು ಪ್ರಕರಣಗಳಾಗ್ತಾ ಇರುತ್ತೆ. ಈ ಅನೈತಿಕ ಸಂಬಂಧದಿಂದಾಗಿ ಕುಟುಂಬಗಳೇ ಹಾಳಾಗ್ತಾ ಇದೆ. ಆದ್ರೂ ಕೂಡ ಇವನ್ನೆಲ್ಲ ನೋಡಿದ್ರು ಸಹ ನಮ್ಮ ಮನುಷ್ಯರು ಬುದ್ಧಿಯನ್ನ ಕಲಿತಾ ಇಲ್ಲ. ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಣ್ಣಾರೆ ನೋಡ್ಕೊಂಡು ಕಿವಿಯಾರೆ ಕೇಳು ಸಹ ಈ ಒಂದು ಕೃತ್ಯಗಳನ್ನ ನಾವು ಮಾಡ್ತೀವಿ, ಈ ಒಂದು ಕೃತ್ಯಗಳಲ್ಲಿ ನಾವು ಭಾಗಿಯಾಗ್ತೀವಿ ಅಂದ್ರೆ ಖಂಡಿತವಾಗ್ಲೂ ಅವರನ್ನ ಮನುಷ್ಯರು ಅಂತ ಕರೆಯೋದಿಲ್ಲ. ಬಟ್ ಇಲ್ಲಿ ಅಂಥದ್ದೇ ಒಂದು ಘಟನೆ ಕೂಡ ಆಗಿದೆ. ಮೊದಲನೇದಾಗಿ ಘಟನೆಯನ್ನ ಗಮನಿಸೋಣ. ಅದಕ್ಕಿಂತ ಮೊದಲು ನೀವು ಯಾರು ನಮ್ಮ ಒಂದು ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಪೂರ್ತಿ ನೋಡಿ. ಆಗ ಮಾತ್ರ ನಮ್ಮ ಒಂದು ಜನಗಳಲ್ಲಿ ಅವೇರ್ನೆಸ್ ಅನ್ನ ಮೂಡಿಸೋದಕ್ಕಾಗುವಂಥದ್ದು. ಗೈಸ್, ಮೊದಲನೇದಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಜುಲೈ 25ನೇ ತಾರೀಕು ಈ ಒಂದು ಘಟನೆ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಬೂದ್ಗುಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮೊದಲನೇದಾಗಿ ಈ ನೇತ್ರಾವತಿ ಎಂಬುವವರು ದ್ಯಾಮಣ್ಣ ಅನ್ನೋ ವ್ಯಕ್ತಿ ಜೊತೆ ಮದುವೆ ಕೂಡ ಆಗಿರ್ತಾರೆ. 3 ಮಕ್ಕಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಸೋಮಪ್ಪ ಎಂಬ ವ್ಯಕ್ತಿ ಈ ನೇತ್ರಾವತಿಯ ಜೀವನದಲ್ಲಿ ಬರ್ತಾರೆ. ಈ ಸೋಮಪ್ಪ ಮತ್ತೆ ನೇತ್ರಾವತಿ ಎಂಬುವರ ಮಧ್ಯೆ ಒಂದು ಅನೈತಿಕ ಸಂಬಂಧ ಉಟ್ಕೊಳ್ಳುತ್ತೆ. ಇವರಿಬ್ಬರ ಮಧ್ಯೆ ಅನೈತಿಕ ಸಂಬಂಧ ಉಟ್ಕೊಂಡಿರುವಂತದ್ದು ಪತಿಯಾದಂತ ದ್ಯಾಮಣ್ಣನಿಗೆ ಗೊತ್ತಾಗುತ್ತೆ. ದ್ಯಾಮಣ್ಣನಿಗೆ ಗೊತ್ತಾದಂತ ಒಂದು ಸಂದರ್ಭದಲ್ಲಿ ಈ ನೇತ್ರಾವತಿಗೆ ತಿಳಿಸಿ ಹೇಳಿರ್ತಾರೆ. ಆದರೂ ಸಹ ಈ ನೇತ್ರಾವತಿ ಮತ್ತೆ ಈ ಸೋಮಪ್ಪ ಎಂಬುವರು ಅವರ ಮಾತನ್ನ ಕೇಳದೆ ಮತ್ತೆ ಅವರ ಅನೈತಿಕ ಸಂಬಂಧವನ್ನ ಮುಂದುವರಿಸ್ತಾರೆ. ಒಂದು ಸರಿ ಫೋನ್ ನಲ್ಲಿ ಮಾತಾಡ್ಬೇಕಾದ್ರೆ ಈ ನೇತ್ರಾವತಿ ಎಂಬುವರು ದ್ಯಾಮಣ್ಣನ ಕೈಗೆ ಸಿಕ್ಕಿ ಬೀಳ್ತಾರೆ. ಸಿಕ್ಕಿ ಬಿದ್ದಂತ ಒಂದು ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಜಗಳ ಕೂಡ ಆಗಿರುತ್ತೆ. ಈ ಜಗಳ ಆದಂತ ಸಂದರ್ಭದಲ್ಲಿ ಈ ಸೋಮಪ್ಪ ಮತ್ತೆ ಈ ನೇತ್ರಾವತಿ ಇಬ್ಬರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಹೇಗಾದ್ರೂ ಮಾಡಿ ಈ ದ್ಯಾಮಣ್ಣನ ಮುಗಿಸ್ಬೇಕು, ನಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿ ಆಗ್ತಾ ಇದ್ದಾನೆ ಅಂತೇಳಿ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಯಾವುದೇ ಗಂಡನಾದ್ರೂ ಸಹ ಪತ್ನಿ ಹೀಗೆ ಒಂದು ಅನೈತಿಕ ಸಂಬಂಧದಲ್ಲಿ ತೊಡಗಿದ್ದಾಳೆ ಅಂದ್ರೆ ನೀನು ಅನೈತಿಕ ಸಂಬಂಧವನ್ನ ಮುಂದುವರಿಸುವಂತೆ ಯಾರು ಸಹ ಹೇಳೋದಿಲ್ಲ. ಆದ್ರೆ ಇಲ್ಲಿ ನೇತ್ರಾವತಿಗೆ ದ್ಯಾಮಣ್ಣ ಅನೈತಿಕ ಸಂಬಂಧವನ್ನ ಮುಂದುವರಿಸೋದಕ್ಕೆ ಬಿಟ್ಟಿರೋದಿಲ್ಲ. ಆದ್ದರಿಂದ ಅವರಿಬ್ಬರು ಪ್ಲಾನ್ ಅನ್ನ ಮಾಡಿ ದ್ಯಾಮಣ್ಣ ಗದ್ದೆಗೆ ಹೋದಂತ ಒಂದು ಸಂದರ್ಭದಲ್ಲಿ ಒಂದು ರಾಡನ್ನ ತೆಗೆದುಕೊಂಡು ಹೋಗಿ ದ್ಯಾಮಣ್ಣನ ತಲೆಗೆ ಹೊಡೆದು ದ್ಯಾಮಣ್ಣನನ್ನ ಕೊಲೆ ಮಾಡ್ತಾರೆ. ನಂತರ ದ್ಯಾಮಣ್ಣನ ದೇಹದ ಮೇಲೆ ಪೆಟ್ರೋಲ್ ಅನ್ನ ಹಚ್ಚಿ ಬೆಂಕಿ ಕಡ್ಡಿಯನ್ನ ಗೀರಿ ದ್ಯಾಮಣ್ಣನ ದೇಹವನ್ನ ಸುಟ್ಟಿರ್ತಾರೆ. ಈ ನೇತ್ರಾವತಿ ಮತ್ತೆ ಸೋಮಪ್ಪ ಎಂಬುವರ ನಡುವೆ 14 ವರ್ಷಗಳಿಂದ ಸತತವಾಗಿ ಅನೈತಿಕ ಸಂಬಂಧ ಅನ್ನುವಂಥದ್ದು ಮುಂದುವರಿತಾ ಬಂದಿರುತ್ತೆ. ನಂತರ ಇವರಿಬ್ಬರು ಸೇರಿ ದ್ಯಾಮಣ್ಣನ ಕೊಲೆ ಮಾಡಿ ಆತ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತೇಳಿ ಎಲ್ಲರಲ್ಲೂ ನಂಬಿಸ್ತಾರೆ. ಹಾಗೆ ದ್ಯಾಮಣ್ಣನ ಹೆಂಡತಿಯಾದಂತ ನೇತ್ರಾವತಿ 5 ದಿನಗಳವರೆಗೂ ಮನೆಯಲ್ಲೇ ಇರ್ತಾರೆ. ಮನೆಯಿಂದ ಹೊರಗಡೆ ಬರೋದೇ ಇಲ್ಲ. ಆಗ ದ್ಯಾಮಣ್ಣನ ಸಹೋದರರಿಗೆ ಅನುಮಾನ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನುಮಾನ ಬಂದಂತ ಸಂದರ್ಭದಲ್ಲಿ ಮುನಿರಾಬಾದ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನಂತರ ಪೊಲೀಸರು ವಿಚಾರಣೆ ನಡೆಸಿದ ಬಳಿಕ ನೇತ್ರಾವತಿ ಎಲ್ಲವನ್ನ ಬಾಯ್ಬಿಟ್ಟಿದ್ದಾಳೆ. ಪ್ರಿಯಾಕರನ ಜೊತೆ ಸೇರಿ ಈ ನೇತ್ರಾವತಿ ದ್ಯಾಮಣ್ಣನ ಕೊಂದಿರುವುದು ಬಹಿರಂಗವಾಗಿದೆ. ಪೊಲೀಸರು ಈಗಾಗಲೇ ಈ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಾನು ಈ ವಿಡಿಯೋ ಮಾಡಿದ್ದ ಉದ್ದೇಶ ಬಂದು ಈ ಅನೈತಿಕ ಸಂಬಂಧಕ್ಕೆ ಒಳಗಾಗಿ ಎಷ್ಟೋ ಜನ ಅವರ ಕುಟುಂಬಗಳನ್ನ ಕಳ್ಕೊಂಡಿದ್ದಾರೆ. ಆದ್ದರಿಂದ ಅವರಿಗೆಲ್ಲ ಒಂದು ಅವೇರ್ನೆಸ್ ಅನ್ನ ಮೂಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ನೋಡೋಣ ಇನ್ನು ಮುಂದೆ ಆದ್ರೂ ಈ ಅನೈತಿಕ ಸಂಬಂಧ ಅನ್ನೋ ದರಿದ್ರ ತೊಲಗುತ್ತಾ ಅಂತೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.